ಮೊದಲಿಗೆ ಬೇಳೆ ಆಮೇಲೆ ಎಣ್ಣೆ ಅರಿಶಿನ ಹಾಕಿಬಿಟ್ಟು ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ನ ಜೋಡಿಸ್ತೀನಿ. ಫಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಳೆ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಇಂಗು, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ. ಇದಾಗಿದೆ. ಇವಾಗ ಸೊಪ್ಪನ್ನ ಇವತ್ತು ಪಾಲಕ್ ಸೊಪ್ಪಿತ್ತು. ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋಣ ಅಂದ್ಕೊಂಡು ಮಾಡ್ತೀವಿ. ನಾನು ಬೇಳೆ ಜೊತೆ ಪಾಲಕ್ ಸೊಪ್ಪನ್ನ ಇಡಲಿಲ್ಲ. ಈಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಒಗ್ಗರಣೆ. ಮಿಕ್ಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದನ್ನು ಸಾಂಬಾರು ಪುಡಿ ಮತ್ತು ಕಾಯಿ ಇದೆ. ಬೇರೆ ಸಾಂಬಾರಿಗಾದರೆ ಹುಣಸೆಹಣ್ಣು ಅಥವಾ ಟೊಮೆಟೊ ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹುಳಿ ಟೊಮೆಟೊ ಹಾಗೆ ಹೇಳ್ತಾರೆ. ಆದರೆ ನಮ್ಮಮ್ಮ ಹೇಳ್ತಾಯಿದ್ರು ಸೊಪ್ಪು ಅದಾಗಿ ಅದೇ ಹುಳಿ ಇರುತ್ತೆ, ಅದಕ್ಕೆಲ್ಲ ಹುಣಸೆಹಣ್ಣು ಹಾಕಿದ್ರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅಂತ. ಸೊ ನಾನು ಇವತ್ತಿನ ಸಾಂಬಾರಲ್ಲಿ ಹುಣಸೆಹಣ್ಣು ಏನೂ ಹಾಕ್ತಾಯಿಲ್ಲ ಹುಳಿಗೆ, ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ನೋಡಿ ಬೇಳೆ ಬೆಂದಿದೆ. ಇದರಲ್ಲಿ ಒಗ್ಗರಣೆ ಹಾಕಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸಿಲಿ ಇದು ಖಾರನೂ ರೆಡಿ ಇದೆ. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಉಪ್ಪು, ಬೆಲ್ಲ ಹಾಕ್ತಾಯಿದೆ. ಥರ ಬರ್ತಾಯಿದೆ. ರುಚಿಯಾದ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ.